ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ಆಯಿತು ಮಲ್ಲಪ್ಪ ಜೂತಾರ್. ಆತ್ಮೀಯರೇ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ರೈತ ವಿರೋಧ ನೀತಿ ವಿರೋಧಿಸಿ ವಿಧಾನಸಭೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ. ಇದು 9ನೇ ತಾರೀಕು ಅಂದರೆ ಇಂದು ಮಾಡಲೇಬೇಕಾದಂಥದ್ದು. ಮುತ್ತಿಗೆ ಹಾಕೋದ್ರಿಂದ ಜನರಿಗೆ ಹೌದಪ್ಪ, ಜನ ಇರೋದು ವಿರೋಧ ಪಕ್ಷದ ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ವಿರೋಧಿಗಳಿರೋದ್ರಿಂದಾಗಿ ಆಡಳಿತ ಪಕ್ಷಕ್ಕೂ ತಾನು ಮಾಡುತ್ತಿರೋ ತಪ್ಪುಗಳು ಎಲ್ಲೆಲ್ಲಿದ್ದಾವೆ ಗುರುತು ಹಿಡಿದಕ್ಕೆ ಅನುಕೂಲ ಆಗ್ತದೆ. ಆ ನೆಲೆಯಲ್ಲೇ ಮೀಟಿಂಗ್ ಸಭೆ ಮಾಡಿದಂಥ ವಿಜೇಂದ್ರ ರಾಜ್ಯಾಧ್ಯಕ್ಷರು ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಈ ದಿಶೆಯಲ್ಲಿ ಮುಂದುವರಿಯುವಂಥ ಒಂದು 25-30 ಸಾವಿರ ಜನ ಕೂಡಿಸುವಂಥ ನಿರ್ಧಾರ ಅಂತ ಮಾಡಿದ್ದಾರೆ, ಹೋರಾಟ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಇವತ್ತು ಅಸ್ತಿತ್ವದ ಪ್ರಶ್ನೆ ಅದ. ತಾವು ಒಂದು ವಿರೋಧ ಪಕ್ಷವಾಗಿ 2022ರಲ್ಲಿ ಗೆಲ್ಲೋದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯದ, ನಾವು ಇವತ್ತಿಂದ ಏನು ಮಾಡಬೇಕು ಅನ್ನುವಂಥದ್ದು, ಅದರಲ್ಲೂ ಸರ್ಕಾರದ ಹುಡುಕಗಳನ್ನು ಹುಡುಕಿ ತೆಗೆದು ಅದನ್ನು ಜನಕ್ಕೆ ತೋರಿಸುವಂಥ ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷ. ಮಾಡಲಿ, ವಿರೋಧ ಪಕ್ಷ ಇರೋದ್ರಿಂದ ಪ್ರಜಾಪ್ರಭುತ್ವ ಒಂದು ಮೆರಗಿರ್ತದೆ. ಅದೇ ಕಾರಣಕ್ಕೆ ಈ ಒಂದು ಆಡಳಿತಾರೂಢ ಪಕ್ಷಗಳು ಸಹಿತ ನಾನು ಎಲ್ಲಿ ತಪ್ಪಿದ್ದೀನಿ ಅನ್ನೋದಕ್ಕೆ ಒಂದಿಷ್ಟು ಏನಪ್ಪ ಅದು ಕೈಗಣ್ಣು ಹಿಡಿದಂಗೆ ಆಗ್ತದೆ. ಒಟ್ಟಿನಲ್ಲೇ ಈ ಉತ್ತರ ಕೊಡುವಂಥ ಕೆಲಸ ಅಂದ್ರೆ ಇವರಿಗೆಲ್ಲ ಈ ಆಡಳಿತಾರೂಢ ಪಕ್ಷಕ್ಕೆ ಉತ್ತರ ಕೊಡೋದು ಅಂದರೆ ಏನಪ್ಪ, ರೈತರಿಗೆ ಸುಳ್ಳು ನೀವು ಏನು ಮಾಡಿದ್ರಿ ಇಲ್ಲಿವರೆಗೆ 3,300 ಕೊಟ್ಟರೆ ಭಾಳ ದೊಡ್ಡ ವಿಷಯ ಏನು ಅನ್ನುವಂಗಿರ್ಬೋದು, ಮತ್ತೇನಿರ್ಬೋದು, ಕೊಡಬೇಕಾಗಿತ್ತು ಇಷ್ಟರಲ್ಲೇ ಮೆಕ್ಕೆಜೋಳದ ಮಾರ್ಕೆಟ್ ಮಾಡಬೇಕಾಗಿತ್ತು ಅಂತೆಲ್ಲ ಕೆಲವೊಂದು ಕೇಳೋ ಪ್ರಶ್ನೆ ಕೇಳ್ತಾರೆ. ಆದರೆ ಇಲ್ಲಿ ನಾವು ಪ್ರಶ್ನೆ ಮಾಡೋದೇನಪ್ಪ ಅಂತಂದರೆ ಕೇಳಿ ರೆಡ್ಡಿ ಇಲ್ಲ. ಆದರೆ ಅದೇ ಕಾಲಕ್ಕೆ BJPಗರು ಇದನ್ನು ತೂಗಿಸ್ಕೊಂಡು ಹೋಗುವಂಥದ್ದು